ಬೇಲೂರಿನ ತಂಡ ಇಲ್ಲಿ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಆಡ್ತಾ ಇದೆ. ಅಶೋಕ್ ಯಾರ್ಕರ್ ಡೆಲಿವರಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕ್ರಿಕೆಟಿನ ಅಗ್ರಮಾನ್ಯ ಆಟಗಾರ ಅಶೋಕ್ ಮೂಡೋಮಟ್ಟು ಅದ್ಯಾವ ರೀತಿ ಆಟವನ್ನು ಮುಂದುವರಿಸ್ತಾ ನೋಡಬೇಕಾಗಿದೆ. ಇದು ಕೂಡ 11 ಚೆಂಡುಗಳ ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ ಉಮೇಶ್ ಯಾದಲೆ ಯಾರ್ಕರ್ ಡೆಲಿವರಿ ಅಶೋಕ್ ಕ್ಲೀನ್ ಬೌಲ್ಡ್. 4ನೇ ವಿಕೆಟ್ ಅನ್ನ ಪತನವನ್ನು ಕಂಡುಕೊಳ್ತಾ ಇದೆ ಅಜಯ್ ತೊಟ್ಟಂ. ಪ್ರಶಾಂತ್ ಮತ್ತೋರ್ವ ದಾಂಡಿಗನ ಸೇರ್ಪಡೆ ಕಂಡುಕೊಳ್ತಾ ಇದೆ. ಈ ಹಂತದ ಸಲ ಚೆಂಡು ತಾತ್ವಿಕವಾಗಿ ಸ್ಕಾರ್ ಲೆಗ್ ಮೇಲ್ಭಾಗದಲ್ಲಿ ಮತ್ತೊಂದು ಕ್ಯಾಚ್ ಕೈ ಸೇರ್ತಾ ಇದೆ. 5ನೇ ಹುದರಿ ಪತನ ಅಜಯ್ ತೊಟ್ಟಂ ಮಲ್ಪೈ. 29ಕ್ಕೆ 5. ಗುರು ಹೊಸ ದಾಂಡಿಗನ ಸೇರ್ಪಡೆ. ಮತ್ತೆ ಉಮೇಶ್ ಅದಾನಿ ಫೌಂಡೇಶನ್ ಬೌಲಿಂಗ್ ತುದಿಯನ್ನು ಬಳಸ್ತಾ ಇದ್ದಾರೆ. ಶರತ್ಗೆ ಸಲ ಚೆಂಡು ತಾತ್ವಿಕವಾಗಿ ಡೇಪ್ ಮಿಡ್ ವಿಕೆಟ್ ಸೀಮಾದ ಕ್ಯಾಚಿನಲ್ಲಿ ಬಹಳ ಸುಂದರತೆಯ ಕ್ಯಾಚ್ ಅನ್ನು ಪಡೆಯುವುದರ ಮುಖಾಂತರವಾಗಿ ಹ್ಯಾಟ್ರಿಕ್ ಹುದರಿಗಳನ್ನು ಪಡ್ಕೊಳ್ತಾ ಇದ್ದಾನೆ. ಈ ಹಂತದಲ್ಲಿ ಉಮೇಶ ಜೈ ಭೀಮ ಮಹಾನಾಯಕ ಟ್ರೋಫಿಯ ಮೊದಲ ಹ್ಯಾಟ್ರಿಕ್ ಅನ್ನು ಪಡ್ಕೊಂಡ ಆಟಗಾರ. ಸಂಯುಕ್ತ ಸಿದ್ದರಹಳ್ಳಿಯ ಪರವಾಗಿ ಪ್ರದೀಪ್ ಹೊಸದಾಟಿಗನ ಸೇರ್ಪಡೆ ಕಂಡುಕೊಳ್ತಾ ಇದೆ. ಶರತ್ ವಾಪಸ್ ಆಗ್ತಾ ಇದ್ದಾರೆ. ನಿರ್ಣಾಯಕ ಓವರನೀಗ ಈ ಹಂತದಲ್ಲಿ ಸಂಯುಕ್ತ ಸಿದ್ದರಹಳ್ಳಿಯ ಪರವಾಗಿ ಉಮೇಶ ಸಂಘಟಿಸ್ತಾ ಇದ್ದಾನೆ. ಯಾದಲೆ ವೀರುಸಿನ ಹಾಡು ತಲುಕವಾಗಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ 4ನೇ ವಿಕೆಟ್. ಈಗ ಈ ಹಂತದಲ್ಲಿ ಉಮೇಶ್ ಉರುಳಿಸ್ತಾ ಇದ್ದಾನೆ. ಪಂದ್ಯಾಟ ಮುಂದುವರಿಸಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದಾವೆ. ಹೊಸ ಆಟಗಾರ ರಂಗ ಪ್ರವೇಶನ ಕಂಡುಕೊಳ್ಬೇಕಾಗಿದೆ. ಹೊಸದಾಟಿಗ ಭರತ್ ಗಿಳಿಯಾರು ಟೆನ್ನಿಸ್ ಬಾಲ್ ಬಹಳಷ್ಟು ಅನುಭವಿ ಕ್ರಿಕೆಟಿಗ. ಈ ಹಂತದಲ್ಲಿ ಅದ್ಯಾವ ರೀತಿಯ ಆಟವನ್ನು ಮುಂದುವರಿಸ್ತಾ ನೋಡಬೇಕಾಗಿದೆ.
ಕೊನ ಚೆಂಡಿಗಾಗಿ ಮತ್ತೆ ಉಮೇಶ್. ಈ ಹಂತದಲ್ಲಿ ಕ್ರಾಸ್ ಲೈನ್ ಹೊಡೆತ ತನ್ಮುಖವಾಗಿ 5 ಚೆಂಡುಗಳಲ್ಲಿ 5 ಉತ್ತರಿಗಳನ್ನು ಪಡ್ಕೊಂಡ ಈ ಹಂತದಲ್ಲಿ ಉಮೇಶ ಯಶಸ್ವಿ ನಿರ್ಣಾಯಕ ಓವರನ್ನು ಸಂಘಟಿಸ್ತಾ ಇದ್ದಾನೆ. 5 ಚೆಂಡು 5 ಉತ್ತರಿಗಳನ್ನು ಪಡ್ಕೊಂಡ ಏಕಮಾತ್ರ ಆಟಗಾರ. ಮೊದಲ ಹ್ಯಾಟ್ರಿಕ್ ಕನ್ನ ಕೂಡ ಈ ಹಂತದಲ್ಲಿ ಪಡ್ಕೊಳ್ತಾ ಇದ್ದಾನೆ. ಜೈ ಭೀಮ್ ಟ್ರೋಫಿ 2021ಕ್ಕಾಗಿ ದೂರದ ಸಂಯುಕ್ತ ಸಿದ್ದರಹಳ್ಳಿ ಪಂದ್ಯಾಟದ ಮೇಲೆ ಬಿಗು ಹಿಡಿತವನ್ನು ಸ್ಥಾಪಿಸ್ತಾ ಇದೆ. ಮೇಡನ್ ಓವರ್ ವಿತ್ 5 ವಿಕೆಟ್ 5 ವಿಕೆಟ್ಸ್ಗಳನ್ನು ಪಡ್ಕೊಳ್ತಾ ಇದ್ದಾನೆ. ಜೈ ಭೀಮ್ ಟ್ರೋಫಿಯ ಮೊದಲ ಮೇಡನ್ ಕೂಡ ಈ ಹಂತದಲ್ಲಿ ದಾಖಲಾಗ್ತಾ ಇದೆ. ಹೊಸ ದಾಂಡಿಗನ ಸೇರ್ಪಡೆ